ಆದರೆ ಇದು ಇವಾಗ ಏನು ನಾವು ಕಾನೂನನ್ನು ಮಾಡ್ತಾ ಇದ್ದೀರಿ, ಇದು ಕಾನೂನಾಗಿ ಅಲ್ಲೇ ಪುಸ್ತಕದಲ್ಲೇ ಉಳಿಬಾರ್ದು. ಯಾಕಂದರೆ ಹಿಂದೆನೂ ಕೂಡ ಕಾವಲು ಸಮಿತಿ ಈ ಥರದ್ದು ಭಾಳಷ್ಟು ಕನ್ನಡ ಕಡ್ಡಾಯ ಕೇಳಿ ಸಾಕಾಗ್ಬಿಟ್ಟಿದೆ. ಭಾಳ ಕಡೆ ಕೇಳಿದಿರಿ, ಭಾಷಣಗಳಲ್ಲೆಲ್ಲ ಕೇಳಿದಿರಿ, ಕನ್ನಡ ಕಡ್ಡಾಯ, ನನ್ನ ಉಸಿರು ಕನ್ನಡ ಎಲ್ಲ ಹೇಳ್ಬಿಟ್ಟಿದ್ದೀರಿ, ಜಾರಿಗೆ ಮಾತ್ರ ಬರ್ತಾ ಇಲ್ಲ. ಅದಕ್ಕಿಂತ ನೀವು ಇದರಲ್ಲಿ ಇನ್ಚಾರ್ಜ್ಗಳನ್ನು ಘೋಷಣೆ ಮಾಡಿದ್ದಾರೆ, ಯಾರು ಇಲಾಖೆ ಹೆಡ್ಗಳನ್ನು ಘೋಷಣೆ ಮಾಡ್ತಾರೆ. ಅಟ್ಲೀಸ್ಟ್ ಸಮ್ ಬಿಗ್ ಅಮೌಂಟ್ ಫೈನ್ ಏನಾದರೂ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ. ಇಲ್ಲಾಂದರೆ ಆಗಲ್ಲ ಬಿಡಿ. ನೀವು ಕಂಪ್ನಿಗಳವರು ನೋಡಿದ್ರಲ್ಲ, ಮನೆ ಸ್ಟ್ರೈಕ್ ಆಯಿತು, ದೊಡ್ಡವರು ಅವರು ಮಾಲ್ಗಳೆಲ್ಲ 5,000 4,000 ಕೋಟಿ ಕಟ್ಟಿರ್ತಾರೆ ಮಾಲು. ನಿಮ್ಮ ನೋಟಿಸ್ 5 ನಿಮಿಷ ಮಾಡಿ 2 ನಿಮಿಷದಲ್ಲಿ ಸ್ಟೇ ತಗೊಂಡ್ಬರ್ತಾರೆ ಅವರು. 2 ನಿಮಿಷದಲ್ಲಿ. ಮೊನ್ನೆ ಆದಾಗ ಕನ್ನಡ ಹೋರಾಟಗಾರ ರಕ್ಷಣಾ ವೇದಿಕೆ ಹೋರಾಟ ಮಾಡಿದಾಗ ಮಾಲ್ ಮುಚ್ಚಬೇಕು ಅಂತ ಆಯ್ತು, ಸರ್ಕಾರ ಅದನ್ನು ಮುಚ್ಚಬಿಡಿ ಅಂತ ಆದೇಶ ಮಾಡಿದ್ರು. 5 ನಿಮಿಷಕ್ಕೆ ಹೋಗಿ ಸ್ಟೇ ತಗೊಂಡು ಮತ್ತೆ ಓಪನ್ ಮಾಡಿದ್ರು. ಗೌರವ ಏನು ಬರ್ತದೆ ಸರ್ಕಾರಕ್ಕೆ? ಅದರಿಂದ ಏನಾದರೂ ಒಂದು ಪೆನಾಲ್ಟಿ, ಸರಿಯಾಗಿ ಪೆನಾಲ್ಟಿ ಫಿಕ್ಸ್ ಮಾಡಿದ್ರೆ ಅದು ಇಂಪ್ಲಿಮೆಂಟ್ ಆಗ್ತದೆ. ಇಲ್ಲ ಅಂದರೆ ನೀವು ಚಾಪೆ ಕೆಳಗಡೆ ತೂರಿದ್ರೆ ಅವ್ರು ರಂಗವಲ್ಲ ಕೆಳಗಡೆ ತೂರ್ತಾರೆ. ನಾನು ಈ ವಿಧೇಯಕವನ್ನು ಸ್ವಾಗತ ಮಾಡ್ತೀನಿ. ಇನ್ನಷ್ಟು ನೀವು ಅದನ್ನು ಅನುಮೋದನೆ ರೂಲ್ಸ್ ಫ್ರೇಮ್ ಮಾಡ್ಬೋದು. ಕೃಷ್ಣ ಅವರೇ, ರೂಲ್ಸ್ ಫ್ರೇಮ್ ಮಾಡುವಾಗ ಅದನ್ನು ಕಟ್ಟುನಿಟ್ಟಾಗಿ ಅದನ್ನು ಜಾರಿಗೆ ತರುವಂಥ ಕೆಲಸವನ್ನು ಆ ರೀತಿ ರೂಲ್ಸ್ ಫ್ರೇಮಲ್ಲಿ ಈಗ ತಂದ್ಬಿಟ್ಟಿದ್ದೀರಾ ನೀವು. ಇನ್ನು ತಿದ್ದುಪಡಿಗೆ ಹೋದರೆ ಮತ್ತೆ ಡಿಲೇ ಆಗ್ತದೆ, ನನಗೂ ಗೊತ್ತಿದೆ. ಅದನ್ನ ರೂಲ್ಸ್ ಫ್ರೇಮ್ ಮಾಡುವಾಗ ಇದನ್ನು ಇನ್ನೂ ಕಟ್ಟುನಿಟ್ಟಾಗಿ ಮಾಡುವಂಥದ್ದು. ಇದರಲ್ಲಿ ಪೊಲೀಸ್ ಅಧಿಕಾರಿಗಳನ್ನ ಸೇರ್ಸಕ್ಕೆ ಸಾಧ್ಯನಾ ನೋಡಿ. ಯಾಕಂದರೆ ನಮ್ಮ ಅಧಿಕಾರಿಗಳು ಏನು ಮಾಡಲ್ಲ, ನಾನು ನೋಡಿದ್ದೀನಿ. ನಮ್ಮ ಅಧಿಕಾರಿಗಳು ಇಲಾಖೆಗೆ ಸಂಬಂಧಪಟ್ಟಿದ್ದು ಬಿಟ್ಟರೆ ಪೊಲೀಸನ್ನ ಇದರಲ್ಲಿ ಇನ್ವಾಲ್ವ್ ಮಾಡಿದ್ರೆ ಸ್ವಲ್ಪ ಕಟ್ಟುನಿಟ್ಟಾಗಿ ಆಗುತ್ತೆ. FIR ಆಗಬೇಕು ಅವ್ರ ಮೇಲೆ. FIR ಆದಮೇಲೆ ಇದನ್ನು ಮುಂದುವರಿಬೇಕು. ಈ ಥರದ್ದೆಲ್ಲ ನೀವು ರೂಲ್ಸಲ್ಲಿ ಫ್ರೇಮ್ ಮಾಡಿದ್ರೆ ಒಳ್ಳೆಯದು. ಇದನ್ನು ನಾನು ಸ್ವಾಗತ ಮಾಡ್ತೀನಿ.